ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ, ನೋಡ್ಬೋದು ಎಲ್ಲರೂ. ಆ ಮೂವಿ ಬರೋ ಹೀರೋಯಿನ್ ಮಾತ್ರ ಮಸ್ತು. ಚೆನ್ನಾಗಿದೆ. ಸಸ್ಪೆನ್ಸ್ ಫಿಲಮ್ ದೇವಿದು ಒಂದೇನು ದಗ್ಗ ಮಾಡಿರ್ತಾರಲ್ಲ ಅದು ಅಂತ ಸೂಪರಾಗಿ ಮಾಡ್ಯಾರ. ಮಾತ್ರ ಆಟಿಂಗ್ ಮಾಡಿದ್ರು, ಸೂಪರ್ ಆಟಿಂಗು. ಲಾಸ್ಟ್ ಸೀನು ಸೂಪರ್ ಅದ ಸರ್. ಅಂದರೆ ಅದು ಸಹ ನೋಡಬೇಕು ಫಿಲಮ್ಮು. ಹೊಸ ಹೀರೋ ಇದ್ರೆ ನಾವು ಚೆನ್ನಾಗಿ ಮಾಡೋರು ಮಾತ್ರ. ಲಾಸ್ಟಲ್ಲಿ ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಪಾರ್ಟ್ ನೋಡ್ಬೇಕು ಏನಾಗುತ್ತೆ. ನಾವು ಕೊನೆಗೆ ವಿಗ್ರಹನೂ ತೋರಿಸಿಲ್ಲ ಅವರು. ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ ಮೂವಿ. ಬಿಡಿ, ಏನೋ ಅರ್ಥ ಆಗಿಲ್ಲ, ಚೆನ್ನಾಗಿದೆ. ಸಸ್ಪೆನ್ಸ್ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನೊಂದು ಸರ್ ನೋಡಬೇಕು, ನಾನು ಇನ್ನೊಂದು ಸರ್ ಬರ್ತೀವಿ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ಯಶವಂತ ಸಾಂಗು ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ಸಸ್ಪೆನ್ಸ್ ಇದೆ, ತುಂಬ ಚೆನ್ನಾಗಿ. ಡೈರೆಕ್ಟರ್ ಹೇಳಿದ್ರು ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ನೇರವಾಗಿ ಹೇಳಿ ಅಂತ. ನಿಮಗೆ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು? ಟೋಟಲ್ ಪಿಕ್ಚರ್ ಇಷ್ಟ ಆಗಿದೆ, ಸಾಂಗ್ ಇಷ್ಟ ಆಗಿದೆ, ಆಮೇಲೆ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ, ಸಾಯಿ ಕುಮಾರ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಸಾಂಗ್ಗಳು ಚೆನ್ನಾಗಿದೆ. ಇನ್ನೇನು ಮಿಸ್ ಆಯಿತು ಅಂತ ಅನ್ನಿಸ್ತು? ಏನು ಮಿಸ್ ಆಗಿಲ್ಲ, ಈಗ ನೆಕ್ಸ್ಟ್ ಎಪಿಸೋಡ್ ಮಿಸ್ ಆಗಿದೆ ಅಷ್ಟೇ. ಇಲ್ಲಿ ನೋಡಬೇಕು. ದರ್ಶನ್ ಅವ್ರ ಸಾಂಗ್ ಇದೆಯಲ್ಲ, ಅದೇನು ಭಾಳ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪಾರ್ಟ್ 2ಗೆ ವೆಯ್ಟಿಂಗ್ ಕೊಟ್ಟಿದ್ದಾರೆ. ಆ ಪಾರ್ಟ್ 2ಗೆ ವೆಯ್ಟಿಂಗ್ ಸರ್. ಬಂಗಾರಿ ಒನ್ ಟೈಮಲ್ಲಿ ಡಿ ಬಾಸ್ ಅದನ್ನ ಹಿಟ್ ಮಾಡಿದ್ರು. ಎರಡನೇ ಸರಿ ಇದು ಹಿಟ್ ಆಗುತ್ತೆ, ಇದೊಂಥರ ಖುಷಿ ಆಗುತ್ತೆ, ಇದೊಂಥರ ಈಗ ಮತ್ತೆ ನೆನಪು ಮಾಡೋ ಅಂಥ ಸಾಂಗು ಅಂತ ನಾನು ಹೇಳ್ಬೋದು ಸರ್. ಸರ್ ಇಷ್ಟ ಆಗಿದ್ದೇನು ಕಷ್ಟ ಆಗಿದ್ದು ಅಂತ ಏನಾದ್ರು ಇದೆಯಾ? ಚೂರು ಬೆಟರು ಹೀರೋ ಒಂಚೂರು ಆ್ಯಕ್ಟಿಂಗ್ ಮಾಡಬೇಕಿತ್ತು, ಅಲ್ಲಲ್ಲಿ ಗೊತ್ತಾಗಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ಕೂಡ ತುಂಬ ಚೆನ್ನಾಗಿ ಅವ್ರ ಆ್ಯಕ್ಟಿಂಗ್ ಅವರು ಅವಾಗಿಂದ ಕೆಮ್ಮಕ್ಕಾಗಲ್ಲ ಸರ್, ಅವಾಗಿಂದ ಅದ್ದೂರಿಯಾಗಿ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಅವ್ರ ಫ್ಯಾನು ಆ್ಯಕ್ಚುಲಿ. ನಾನು ತುಂಬ ವರ್ಷದಿಂದ ಪೊಲೀಸ್ ಸ್ಟೋರಿ ಅವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೆ, ತುಂಬ ಇಷ್ಟ ಆಗುತ್ತೆ ಸರ್. ಅರುಣ್ ಸಾಗರ್ ಅವರು ಹೇಗೆ ಮಾಡಿದ್ರು? ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಓವರಾಲ್ ಆಗಿ ಎಲ್ಲ ಟೆಕ್ನಿಷಿಯನ್ನು ಅಂದರೆ ಆರ್ಟಿಸ್ಟ್ಗಳು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಜೊತೆಗೆ ಕ್ಯಾಮ್ರಾ ವರ್ಕು ಚೆನ್ನಾಗಿದೆ, ಡೈರೆಕ್ಷನ್ ಎಲ್ಲ ಹೇಗೆ? ಡೈರೆಕ್ಷನ್ ಚೆನ್ನಾಗಿದೆ ಸರ್. ಡೈರೆಕ್ಷನ್ನು ಕ್ವಾಲಿಟಿ ಆಗಲಿ ಪ್ರತಿಯೊಂದು ಒಂದು ದೊಡ್ಡ ಮಟ್ಟದ ಸಿನಿಮಾ ನೋಡ್ದಂಗೆ ಆಗುತ್ತೆ, ಫೀಲ್ ಆಗುತ್ತೆ. ಪಾರ್ಟ್ 2 ವೇಟಿಂಗ್? 100% ಪಾರ್ಟ್ 2 ವೆಯ್ಟಿಂಗು. ನೀವು ನೋಡಿ, ನಾನು ಹೇಳೋದು ಇಷ್ಟೇ, ಯಾರಿಗೆ ಬಂದು ನೋಡಿ ಒಂದು ಸರಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಸಿನಿಮಾ ಅಂತ ನಾನು ಹೇಳ್ತೀನಿ ಸರ್. ಸಿನಿಮಾ ಚೆನ್ನಾಗಿದೆ, ಸಸ್ಪೆನ್ಸ್ ಥ್ರಿಲ್ಲರಾಗಿ ಹೋಗುತ್ತೆ. ಇನ್ನೂ ಸಿನಿಮಾನ ಅವರು ಕಂಪ್ಲೀಟಾಗಿ ಬಿಟ್ಕೊಟ್ಟಿಲ್ಲ. ಇನ್ನು ನೆಕ್ಸ್ಟ್ ವೆಯ್ಟ್ ಮಾಡಬೇಕು ಹೇಗೆ ಬರುತ್ತೆ ಅಂತ. ಅಲ್ಲಿ ಫಸ್ಟ್ ಡೈರೆಕ್ಷನ್ನು ಮತ್ತು ಫಸ್ಟ್ ಹೀರೋ ಆಗಿ ಮಾಡಿರೋದು ಅದು ಕೂಡ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದು ನೆಕ್ಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕತೆ. ನೆಕ್ಸ್ಟು ಬಂದಾಗ ನೋಡಲಿಕ್ಕೆ ವೆಯ್ಟ್ ಮಾಡ್ತೀನಿ. ಹಾರರ್ ಅಂತಲ್ಲ, ಸಸ್ಪೆನ್ಸಾಗಿ ಹೋಗುತ್ತೆ. ಏನು ನೆಕ್ಸ್ಟ್ ಟ್ವಿಸ್ಟಾಗಿ ಹೋಗುತ್ತೆ, ಏನಿದೆ ಮುಂದೆ ಏನಿದೆ ಅನ್ನೋ ಥರನೇ ಹೋಗುತ್ತೆ. ಹಾರರ್ ಅಂತ ಅನ್ನಿಸ್ತಿಲ್ಲ ನಮಗೆ. ಏನೋ ಸಮಥಿಂಗ್ ವಿಚಾರ ಇನ್ನೂ ಇದೆ ತಿಳ್ಕೊಳ್ಳೋಂಥದ್ದು ಅಂತ ಮುಂದಿನ ಸ್ಟೋರಿನಲ್ಲಿ ಗೊತ್ತಾಗ್ಬೋದು. ಹೊಸಬ್ರು ಸಿನಿಮಾ ಏನು ಇಷ್ಟ ಆಯಿತು? ತುಂಬ ಇಷ್ಟ ಆಗಿದ್ದೇನು ಸರ್? ಕಷ್ಟಪಟ್ಟು ಹೊಸಬ್ರು ಸಿನಿಮಾ ಅಂದರೆ ಕಷ್ಟಪಟ್ಟು ಇಂಡಸ್ಟ್ರಿ ಬಂದವರು ಪ್ರೀತಿಯಿಂದ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಹೊಸಬ್ರು ಸಿನಿಮಾ ಅಂದರೆ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ, ಅವ್ರಿಗೆ ನಾವು ಬೆಂಬಲಿಸಬೇಕು. ನೋಡಿ ಇಷ್ಟಪಟ್ಟು ಅವರಿಗೂ ಕೂಡ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವರು ಕಾತುರದಿಂದ ವೆಯ್ಟ್ ಮಾಡ್ತಿರ್ತಾರೆ ಆಡಿಯನ್ಸ್ ಹೆಂಗೆ ಹೇಳ್ತಾರೆ ಅಂತ. ಅವರ ಶ್ರಮ ಗೊತ್ತಾಗುತ್ತೆ. ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂಗಾರಿ ಸಾಂಗು ಬಂಗಾರಿಯಾಗೇ ಇತ್ತು, ಸಾಂಗ್ ಚೆನ್ನಾಗಿತ್ತು. ಆವಾಗ ಏನು ನಾವು ಬುಲ್ಬುಲ್ ಬಂಗಾರಿ ನೋಡಿದ್ದು, ಇದು ಕೂಡ ಅಷ್ಟೇ ಇದೆ. ಏನು ಮಿಸ್ ಮಾಡ್ಕೊಳ್ಳೋ ಥರ ಏನಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮ್ಯಾಚ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ. ಡೈರೆಕ್ಷನ್ ಅದೇ ಸರ್, ಮೊದಲನೇ ಡೈರೆಕ್ಷನ್ನು ಮೊದಲನೇ ಹೀರೋ ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಒಂದು ಒಳ್ಳೆಯ ಪ್ರಯತ್ನದಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ಅವರ ಜೊತೆಯಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಸ್ಟೋರಿ ಅಂತ ಅನಿಸಿದೆ ನನಗೆ. ಇನ್ನು ಫುಲ್ ಫಿನಿಶಿಂಗ್ ಆಗಿ ಸ್ಟೋರಿ ಕ್ಲಿಯರ್ ಆಗಿಲ್ಲ, ವೆಯ್ಟ್ ಮಾಡ್ಕೊಂಡು ನೋಡ್ಬೋದು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.